ಮಕ್ಕಳು 98-99% ದೇವರ ಕೃಪೆಯಿಂದ. ನಾವೀ ಒಂದು ಚರ್ಚೆಲಿರೋದು ದೇವರ ಕೃಪೆ. ಅವ್ರಿಗೆ ಈಗ ಪವನ್ ಅವರು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಕಿರೀಟವನ್ನ ಇಟ್ಟು, ದೇವರು ಕೊಟ್ಟಂತ ಕಿರೀಟವನ್ನ ಇಟ್ಟು ಅವ್ರಿಗೆ ಈ ಒಂದು ರೇಷ್ಮೆಯ ಶಾಲನ್ನ ಹಾಕಿ ಹೂವಿನ ಹಾರವನ್ನ ಹಾಕಿ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಫಾಸ್ಟಪ್ಪ. ನಮ್ಮ ಫ್ಯಾಮಿಲಿಗೆ ನೀವಿರೋದು ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು. ಈ ಕಡೆ ನೇಷನಲ್ ಆಗಬೇಕು. ನಮ್ಗೆ ಕೋಟಿ ರೂಪಾಯಿ ಕೊಟ್ಬಿಟ್ಟಿದ್ದಾರೆ. ದುಡ್ಡು ಕೊಟ್ಟಿಲ್ಲ ರೀ, ಪ್ರಾರ್ಥನೆ ಮಾಡಿ ನಮ್ಗೆ ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಮಗ ಇಂಜಿನಿಯರಿಂಗ್ ಓದಿಸೋದಂದ್ರೆ ಸುಲಭನಾ? ಆ ದುಡ್ಡ ಮಾತ್ರ ಇಲ್ಲ. ಫಾಸ್ಟಪ್ಪ ಪ್ರೇಯರ್ ಇಂದ ನಮ್ಗೆ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಫಾಸ್ಟಪ್ಪ. ನಮ್ಮ ಲೈಫ್ಗೆ ಬಂದು ಒಂದೊಳ್ಳೆ ಭಾಗ್ಯಗಳನ್ನ ಕೊಟ್ಟು ನಮ್ಮನ್ನ ಹಿಂಜರಿದಂತೆ ನೀವು ಮಾಡಿಸೋದಕ್ಕೆ ನಿಮಗೆ ದೇವರ ಆಯುಧಾರೋಗ್ಯ ಕೊಟ್ಟು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಕಾಪಾಡಿ. ಫಾಸ್ಟಮ್ಮನು ಅಷ್ಟೇ, ಎಂತ 2 ಗಂಟೆ ರಾತ್ರಿ ಫೋನ್ ಮಾಡಿ, ನಾನು ಹಾರ್ಟ್ ಪೇಷಂಟ್ ಕಣ್ರಿ, ನನಗೆ ಜಾಸ್ತಿ ಶಕ್ತಿ ಇಲ್ಲ, ಉಸಿರಾಡಕ್ಕೆ ತುಂಬ ತೊಂದರೆ ಆಗಿತ್ತು. ಈ 4 ವರ್ಷದ ಹಿಂದೆ ಫಾಸ್ಟ್ ಪ್ರೇಯರ್ ಮಾಡಿದ್ರೆ ಸಾಕು, ಆ 2 ಗಂಟೆ ರಾತ್ರಿ ನಾನು ಪ್ರೇಯರ್ ಮಾಡ್ತಾ ಇದ್ರು. ಈಗ ನನಗೆ ಯಾವ ಹಾರ್ಟ್ ಪೇನು ಇಲ್ಲ, ಯಾವ ಉಸಿರಾಟ ತೊಂದರೆನೂ ಇಲ್ಲ, ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಫಾಸ್ಟಮ್ಮ. ಈ ಕಡೆ ಇದ್ದೀನಿ. ಎಲ್ಲರೂ ಯಾರು ಊಟ ಮಾಡದೆ ಹೋಗ್ಬಾರ್ದು, ಎಕ್ಸ್ಟ್ರಾ ಕೂಡ ಇರಬೇಕು ಅಂದ್ರೆ ಸಿಸ್ಟರ್ ಹತ್ರ ಕೇಳಿದ್ರೆ ನಿಮ್ಮ ಮನೆಗೆ ಚಿಕನ್ ಬಿರಿಯಾನಿ ಊಟ ಕೊಡ್ತಾರೆ. ಹೊಸಬ್ರು ಬಂದಿದ್ದೀರಾ, ಇವಾಗ ನಾನು ಪ್ರೇಯರ್ ಮಾಡ್ತೀನಿ. ಮತ್ತು ಡಾನಿಯಲ್ ಬ್ರದರ್ಗೆ ಫಸ್ಟ್ ಊಟ ಕೊಟ್ಟರು, ತುಂಬ ದೂರ ಹೋಗ್ಬೇಕು ಅವರು. ಫಾಸ್ಟ್ ಅವರಿಗೆ ಫಸ್ಟ್ ಊಟ ಯಾರಾದ್ರೂ ಸರ್ವ್ ಮಾಡಿಬಿಡ್ರಿ. ಫಾಸ್ಟ್ ಅವ್ರಿಗೆ ಹೇಳ್ಬೇಕು ಅಂದ್ರೆ ಊಟ ಕೊಟ್ಬಿಡಿ. ಮಿಗದ ಡೆಲಿವರ್ ಮಾಡಿ ಮಕ್ಕಳು